ಇವತ್ತು ಕಾಂಗ್ರೆಸ್ನಲ್ಲಿ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಹಿಂದೂ ದೇವಾಲಯಗಳು ಹೋದರೆ ದೇವರಿಗೆ ಕೈ ಮುಗಿಯಲ್ಲ. ಇವತ್ತು ಬರಗಾಲನ ನಾವು ನೋಡಿದ್ದು ಸುಮಾರು ವರ್ಷ ಆಗಿತ್ತು. ಈ ಬರಗಾಲನ ನೋಡಿ ಇವತ್ತು ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಂದರೆ ಕಾವೇರಿನಲ್ಲಿ 86 ಅಡಿ ನೀರಿದ್ದು ಕೂಡ ಬೇಕಾದ್ರೆ ನೀವು ಇದು ಬನ್ನಿ ನಮ್ಮ ಜಮೀನುಗಳಲ್ಲಿ ಒಣಗಿ ನಿಂತಿದೆ ಸರ್. ಈಗೆಲ್ಲೋ ಗಲಾಟೆ ಮಾಡೋದಕ್ಕೆ ಆ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಹೋಗಿದೆ, ಎಲ್ಲ ಒಣಗಿದೆ ಸರ್. ಇವ್ರು ಬಂದರೆ ಇದು ಪ್ರಥಮ ಪ್ರಜೆ ಆದವರು ಮಾನ್ಯ ಮುಖ್ಯಮಂತ್ರಿಗಳಾದವರು ಆ ಒಂದು ಸೀಟ್ ಅಲಂಕಾರ ಮಾಡುವಾಗ ನನ್ನ ನಾಡು ಸುರಕ್ಷಿತವಾಗಿರಲಿ, ನನ್ನ ಜನ ಸುರಕ್ಷಿತವಾಗಿರಲಿ, ಬೆಳೆ ಎಲ್ಲ ಚೆನ್ನಾಗಿರಲಿ ಅಂತ ಅವ್ರು ಕೇಳ್ಕೋಬೇಕಿದ್ದೆ ದೇವರ ಹೊರತು ಅವರಲ್ಲಿ ನಾನು ಅನ್ನೋ ಜಾಸ್ತಿ. ಆಮೇಲೆ ಹಿಂದೂಗಳ ಪರವಾಗಿ ಅವ್ರು ಮಾತಾಡೋದಿಲ್ಲ ಅವರೆಲ್ಲ. ಸೊ ನಮಗೆ ಅವ್ರದ್ದು ಇಡ್ಸಿಲ್ಲ. ಇವ್ರು ಬಂದರೆ ಮೇಕೆದಾಟನ್ನ ಪ್ರಾಬ್ಲಮ್ಮನ್ನು ಮಾನ್ಯ ಪ್ರಧಾನಮಂತ್ರಿ ಅವರು ಮುಂದಿನ ಪ್ರಧಾನಮಂತ್ರಿ ಆಗತಕ್ಕಂಥ ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ತಾರೆ ಸರ್. ಜೊತೆಗೆ ನಮ್ಮ ಕಾವೇರಿ ಡಿಸ್ಟ್ರಿಬ್ಯೂಟ್ ಇದೆಯಲ್ರ, ಅದ್ರ ಬಗ್ಗೆನೂ ಕೂಡ ನಮ್ಮ ಕುಮಾರಣ್ಣ ಬಂದರೆ 100ಕ್ಕೆ 100 ಅದ್ರ ಬಗ್ಗೆ ಮಾತಾಡಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗತಕ್ಕಂಥ ಒಂದು ಒಳ್ಳೆಯ ತೀರ್ಮಾನವನ್ನು ತೊಗೊಬರ್ತಾರೆ. ಮಾನ್ಯ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ಮಾತಾಡಿ ಅವರು, ಏಕೆಂದರೆ ಬುದ್ಧಿವಂತರು ತುಂಬ. ಇವತ್ತು ನಾವೆಲ್ಲ ಹಿಂಗೆ ಸುರಕ್ಷಿತವಾಗಿ ಕೂತಿದ್ದೀವಿ ಅಂದರೆ ಅವರಂಥವ್ರು ಪ್ರಧಾನಮಂತ್ರಿ ಆಗಿರೋದು ನಮ್ಮ ಸೌಭಾಗ್ಯ ಸರ್. ಇದು ಹೇಳ್ತೀನಿ ಹೇಳಿ ಸರ್. ಇನ್ನೇನು ಸರ್, ಅವ್ರಿಗೆ ಕೈ ಮುಗ್ದು ಕೇಳ್ಕೊತೀನಿ, ಕಾಲು ಕಟ್ಟಿ ಕೇಳ್ತೀನಿ, ದಯವಿಟ್ಟು ಕುಮಾರಸ್ವಾಮಣ್ಣನ ಗೆಲ್ಲಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್.